ಇವರು ಶ್ರೀರಾಮನ ಪರಮ ಭಕ್ತರು. ಇವರು ಸಿದ್ಧಪಡಿಸಿದ ರಾಮ ಮಂದಿರ ಮಾದರಿ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ಏನಿದರ ವಿಶೇಷತೆ ಅಂತೀರಾ? ನೀವೇ ನೋಡಿ. ಅಯೋಧ್ಯೆಯ ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳಬೇಕು ಎಂಬ ಆಸೆ ಯಾರಿಗಿಲ್ಲ ಹೇಳಿ. ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅಲ್ಲಿಯವರೆಗೂ ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ರಾಮ ಮಂದಿರದ ಚಿತ್ರವನ್ನ ನೋಡಿ ತೃಪ್ತಿ ಪಟ್ಟುಕೊಳ್ಳಬೇಕು ಅಷ್ಟೇ. ಆದರೆ ಇಲ್ಲೊಬ್ಬ ರಾಮ ಭಕ್ತ ತಾನು ಇವೆಲ್ಲಕ್ಕಿಂತ ವಿಭಿನ್ನವಾಗಿ ರಾಮ ಭಕ್ತರಿಗೆ ರಾಮ ಮಂದಿರವನ್ನ ದರ್ಶನ ಮಾಡಿಸಲು ಪಣತೊಟ್ಟು ನಿಂತಿದ್ದಾರೆ. ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರಾದ ಇವರ ಹೆಸರು ವಿನಯ್ ರಾಮ್ ಅಂತ. ಇವರೇ ರಾಮ ಮಂದಿರದ ಮಾದರಿಯನ್ನ ಸಿದ್ಧಪಡಿಸಿಕೊಂಡು ಊರೂರು ಸುತ್ತುತ್ತಿರುವ ರಾಮ ಭಕ್ತ. ಇವರ ಉದ್ದೇಶ ಇವರ ಮಾತಿನಲ್ಲಿ ಕೇಳಿ. ಹೆಸರು ವಿನಯ್ ರಾಮ್ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕಿದ್ರೆ ಈ ಅಯೋಧ್ಯೆ ರಾಮ ಮಂದಿರದ ಮಾದರಿಯನ್ನು ಮಾಡಿರೋದರ ಉದ್ದೇಶ ಬಂದ್ಬಿಟ್ಟು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತು ಅರಿವು ಮತ್ತು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವನ ಪರಿಚಯ ಮಾಡಬೇಕು ಅನ್ನೋ ಸಂಕಲ್ಪ. ಅದೇ ರೀತಿ ಎಷ್ಟೋ ಜನ ಏಜ್ ಆಗಿರುತ್ತೆ, ಒಂದು 80-90 ವರ್ಷ ಆಗಿರುತ್ತೆ, ಅಂಥವ್ರಿಗೆ ಅಯೋಧ್ಯೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಅಟ್ಲೀಸ್ಟ್ ಇದು ನೋಡಿದ್ರೆ ಒಂದು ಫುಟ್ಟು ಅಯೋಧ್ಯೆ ನೋಡಿದ್ರೆ ಮನಸ್ಸಿಗೊಂದು ಸಮಾಧಾನ ಅಂತೂ ಖಂಡಿತ ಸಿಗುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಳಿಗೊಂದು ಇನ್ಸ್ಪಿರೇಷನ್, ಇದು ನೋಡಾದ್ಮೇಲೆ ಹೋಗ್ಬೇಕು ಅನ್ನೋದೊಂದು ಪ್ರೇರಣೆ ಆಗುತ್ತೆ. ಎಲ್ಲ ಉದ್ದೇಶ ಇಟ್ಕೊಂಡು 108 ಕಡೆ ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞೆ ಇದು ಸಂಕಲ್ಪ ಆಗಿ ನಾವು ದೇವಸ್ಥಾನ, ಆಶ್ರಮ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಸೆಂಬಲ್ ಮಾಡ್ತಾ ಬರ್ತಾ ಇದ್ದೀವಿ. ಸುಮಾರು ಈಗ 67ನೇ ಪ್ರದರ್ಶನವನ್ನು ಭಟ್ಕಳದಲ್ಲಿರುವ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರೆಸೆಂಟ್ ಮಾಡಿದ್ದೀವಿ. ಬೆಂಗಳೂರು 36 ಜಾಗ ಆಯಿತು, ಕೊಪ್ಪಳ ಆಯಿತು, ಅಂಜನಾದ್ರಿ ಬೆಟ್ಟ ಆಯಿತು, ಮಂತ್ರಾಲಯ ರಾಯರ ಮಠ ಆಯಿತು, ಮೈಸೂರು ಆಯಿತು, ನಂಜನಗೂಡು ಆಯಿತು, ಶೃಂಗೇರಿ ಶಂಕರ ಮಠ ಆಯಿತು, ಹರಿಹರಪುರ ಮಠ ಆಯಿತು, ಶಕಟಪುರ ಆಯಿತು, ಮತ್ತು ಉಡುಪಿ ಆಯಿತು, ಪಾಜಕ ಆಯಿತು, ಮತ್ತು ಪಡುಬಿದ್ರೆಯಲ್ಲಿರುವ ಪಲಿಮರು ಮಠ ಪ್ರೆಸೆಂಟ್ ಮಾಡಿದ್ದೆ, ಆನೆಗುಡ್ಡ ದೇವಸ್ಥಾನ ಆಯಿತು, ಚಂಡಿಕಾ ದುರ್ಗಾ ಪರಮೇಶ್ವರಿ ಆಯಿತು. ಅದೇ ರೀತಿಯಲ್ಲಿ 67ನೇ ಪ್ರದರ್ಶನವನ್ನು ಮಾಡ್ತಾ ಇದ್ದೀನಿ. ಇನ್ನು 41 ಪ್ರದರ್ಶನ ಇಡೀ ಕರ್ನಾಟಕ ರಾಜ್ಯಾದ್ಯಂತ, ಅದೇ ರೀತಿ ಬೇರೆ ರಾಜ್ಯದಲ್ಲೂ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಇದೆ. ಸನಾತನ ಧರ್ಮದ ಕುರಿತಾಗಿ ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವ ಹಾಗೂ ವಯಸ್ಸಾದವರಿಗೆ ರಾಮ ಜನ್ಮಭೂಮಿಗೆ ತೆರಳಲು ಅಶಕ್ತರಾದವರ ಮನಸ್ಸಿಗೆ ಖುಷಿ ನೀಡುವ ಮತ್ತು ಮುಂಬರುವ ದಿನಗಳಲ್ಲಿ ಶ್ರೀರಾಮ ಮಂದಿರಕ್ಕೆ ಭಕ್ತರು ತೆರಳಲು ಪ್ರೇರಣೆ ನೀಡುವ ಸಂಕಲ್ಪದೊಂದಿಗೆ ಈ ಪಯಣ ಶುರು ಮಾಡಲಾಗಿದೆ. ಒಟ್ಟು 108 ಸ್ಥಳಗಳಲ್ಲಿ ಈ ಮಾದರಿಯನ್ನ ಪ್ರದರ್ಶನ ಮಾಡುವ ಗುರಿ ಹೊಂದಿರುವ ವಿನಯ್ ರಾಮ್ ಅದಾಗಲೇ 66 ಸ್ಥಳಗಳನ್ನ ಪೂರ್ಣಗೊಳಿಸಿ ಇದೀಗ 67ನೇ ಪ್ರದರ್ಶನವನ್ನ ಭಟ್ಕಳದ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದಾರೆ. ಜೂನ್ 15ರಿಂದ ಜೂನ್ 22ರವರೆಗೆ ಭಕ್ತಾದಿಗಳ ದರ್ಶನಕ್ಕೆ ರಾಮ ಮಂದಿರದ ಮಾದರಿಯನ್ನ ಪ್ರದರ್ಶನಕ್ಕೆ ಇಡಲಾಗಿದ್ದು, ರಾಮ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆಯುವ ಸದಾವಕಾಶವನ್ನ ಕಲಾವಿದ ವಿನಯ್ ರಾಮ್ ವ್ಯಕ್ತಪಡಿಸಿದ್ದಾರೆ. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.